ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 11-12 ಒಂದು ಕಾನೂನು ಮಾಡಿ ಅದು 92 ಬಿನ 92 ಎನ 12 ಇಲ್ಲ 127 ಎನ ಎಂಥದ ಗೊತ್ತಿಲ್ಲ, ಅದು ಎಷ್ಟೊಂದು ನಂಬರ್ ಇದ್ದಾವೆ. ಸೊ ಆ ಇದರೊಳಗೆ ರೈತರಿಗೆಲ್ಲ ತೊಂದರೆ ಆಗುತ್ತೆ. ಅವ್ರು ಹೋಗಿ ಯಾರು ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಸ್ಟ್ರಿಕ್ಟ್ ಆಗಿಬಿಟ್ರು. ಈಗ ಸ್ವಲ್ಪ ಸಮಾಧಾನದಿಂದ ಅವರು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇಷ್ಟು ನನ್ನ ಕಡೆಯಿಂದ. ಇದಾದ್ಮೇಲೆ ಹೋಗೋಣ, ಊಟ ಮಾಡಿ ಏನು ಉದ್ಘಾಟನೆ ಮುಗಿಸಿ ಅಲ್ಲಿಂದ ತೀರ್ಥಹಳ್ಳಿಯಲ್ಲಿ ಅರವಿಂದ ಜ್ಞಾನೇಂದ್ರ ಇಲ್ಲ ಮೊದಲೇ ನೀವು ಬರಲೇಬೇಕು ಅಂತ ಇದ್ದಾರೆ. ಅಲ್ಲಿಗೂ ಹೋಗ್ತಾ ಇದ್ದೀನಿ. ನೀವು ಬಂದರೆ ಖುಷಿ ಆಗುತ್ತೆ. ದಯವಿಟ್ಟು ಅನುಕೂಲ ಮಾಡಿಕೊಂಡು ದಯವಿಟ್ಟು ಬನ್ನಿ. ತುಂಬ ದೂರದಿಂದ ಬಂದಿದ್ದೀನಿ. ಏನಾದ್ರು ಪ್ರಶ್ನೆಗಳಿದ್ದರೆ ನಾವು ಉತ್ತರ ಕೊಡೋದಕ್ಕೆ. ಇನ್ನೊಂದು ಕನಸು ಅಂತ ಹೇಳಿದ್ರೆ ನಾನು ಇದು ನೀರಾವರಿದೊಂದು, ಅದ್ರ ಜೊತೆಗೆ ದಂಡಾವತಿದು ಅವಾಗಲೇ ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದೆ. ನಾನು ಏನಂತ ಹೇಳಿದ್ರೆ, ಈ ಡ್ಯಾಮ್ಗೆ ಮೇಲೆ ಕಟ್ಟಕ್ಕೆ ಬಿಡಲ್ಲ, ನಾವು ಅದನ್ನ ನಾವು ವಿರೋಧ ಮಾಡಿದ್ವಿ. ಈಗ ಅದನ್ನ 2 ಚಾನೆಲ್ ಮಾಡಿ ಕೆರೆ ತುಂಬಿಸ್ತಕ್ಕಂಥ ವ್ಯವಸ್ಥೆಯನ್ನ ಆಲ್ರೆಡಿ ಪರ್ಯಾಯವಾಗಿ ಅದು ರೆಡಿ ಆಗ್ತಾ ಇದೆ. ಸೊ ಯಾರನ್ನು ಮುಳುಗಿಸ್ದೇನೆ, ಯಾಕೆಂದ್ರೆ ಬೇರೆಯವ್ರಿಗೆ ಅದು ಮುಳುಗಿಸಿ ಅಭ್ಯಾಸ ಕೆಲವರಿಗೆ, ನಾವು ಯಾರನ್ನು ಮುಳುಗಿಸದೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅದನ್ನು ಕೂಡ ಇದೆ. ಅದಕ್ಕೆ ಹಣ ಅವಾಗಲೇ ಇಟ್ಟಿದ್ರು. ಅದು ಏನಾಗಿದೆಯೋ ಗೊತ್ತಿಲ್ಲ ನನಗೆ. ಅದು ಸ್ವಲ್ಪ ಮೇಜರ್ ಇರಿಗೇಷನ್ಗೆ ಬರುತ್ತೆ. ನಮ್ಮ DK ಶಿವಕುಮಾರ್ ಅವರಿಗೆ ನಾನು ಅವ್ರಿಗೂ ಕೂಡ ಮಾತಾಡಿದ್ದೀನಿ. ನೀವೆಲ್ಲ ಕ್ರಿಯಾ ಯೋಜನೆ ಮಾಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಆಫ್ಟರ್ ದಿಸ್ ಶರಾವತಿ ಕುಡಿಯೋ ನೀರು ಅಲ್ಲಿಗೆ ಶಿವಮೊಗ್ಗದ್ದು ಎಲ್ಲ ಮನೆಗಳಿಗೂ ಫಿನಿಶ್ ಆಗಿದೆ. ಯಾವ್ದಾದ್ರು ಬ್ಯಾಲೆನ್ಸ್ ಇದ್ರೆ ಮಾಡ್ತಾರೆ. ನೆಕ್ಸ್ಟ್ ಐ ವಿಲ್ ಟೇಕ್ ದಟ್. ಆಮೇಲೆ ಮೊನ್ನೆ ನಾವೇನು ಫಾರೆಸ್ಟ್ ಇದರೊಳಗೆ ನಾವು ಮೀಟಿಂಗ್ ಮಾಡಿದ್ವಿ. ಅವತ್ತೇ KNN ಅವರು ರಮೇಶ್ ಅಲ್ಲ, KNN ಚೇರ್ಮನ್ ಬಂದಿದ್ರಲ್ಲಪ್ಪ, MD ರಮೇಶ್ ಏನವ್ರ ಹೆಸರು, ಅವ್ರು ಬಂದು ಎಲ್ಲಾ ಡ್ಯಾಮ್ದು, ಯಾಕೆಂದ್ರೆ ಡ್ಯಾಮ್ಗಳು ಕೆಲವು ಕಡೆಗೆಲ್ಲ ಲೀಕೇಜ್ ಆಗಿ ಮೊನ್ನೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅರ್ಜೆಂಟ್ ಆಗಿ ಅದನ್ನ ಸರಿ ಮಾಡಿಸಿದ್ವಿ. ಬಟ್ ಅದೇ ತರ ಕೆಲವು ಇನ್ನೂ ತೊಂದರೆಗಳಿದಾವೆ. ಬಂದು ಒಂದು ಕ್ರಿಯಾ ಯೋಜನೆ ರೆಡಿ ಮಾಡಿ ಎಲ್ಲೆಲ್ಲಿ ನೀರು ಪೋಲ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ, ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದು. ರೈತರು ಪದೇ ಪದೇ ನನಗೆ ಸಾಕಷ್ಟು ಮನವಿಯನ್ನ ಕೊಡ್ತಾ ಇದ್ರು. ಮನವಿ ಕೊಡೋದಲ್ಲದೆ ಟೆಕ್ನಿಕಲ್ ಟೀಮ್ ಅವರು ಮಾತ್ರ ಇದನ್ನು ಹ್ಯಾಂಡಲ್ ಮಾಡಬಹುದು, ನಾನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮಲ್ಲಿ ಯಾವ್ದಾದ್ರು ಡ್ಯಾಮಲ್ಲಿ ಇರ್ತಕ್ಕಂಥ ರಿಸರ್ವ್ ವಾಟರ್ಸ್ ಏನಿಲ್ಲ ಅದನ್ನ ಸಂರಕ್ಷಣೆ ಮಾಡೋದು, ಮತ್ತೆ ಅದನ್ನ ಬಾಳಿಕೆ ಜಾಸ್ತಿ ಬರ್ತಕ್ಕಂಥ ರೀತಿಯಲ್ಲಿ, ಮತ್ತೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲದೂ ಕೂಡ ಹತೋಟಿಗೆ ತರ್ತಕ್ಕಂಥದ್ದನ್ನ ಒಂದು ಕ್ರಿಯಾ ಯೋಜನೆ ಮಾಡಿ, ನಮ್ಮ ಏರಿಯಲ್ಲಿ ಇರ್ತಕ್ಕಂಥ ಎಲ್ಲದೂ ಕೂಡ ಚಾನಲ್ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲದೂ ಕೂಡ ಒಂದು ಚೇರ್ ಕೊಡ್ರಿ, ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ನಾವು ಕ್ರಿಯಾ ಯೋಜನೆಯನ್ನು ಮಾಡಿ ಸರಿ ಮಾಡ್ತಕ್ಕಂಥ. ಯಾಕಂದ್ರೆ ಮಳೆಗಾಲದಲ್ಲಿ ನಾವು ಇದು ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ವಲ್ಪ ದಿವಸ ನೀರೇನು ಬಿಡಲ್ಲ ನಾವು ಯಾರು. ಆ ಟೈಮಲ್ಲೆಲ್ಲ ರಿಪೇರಿ ಮಾಡಿಸ್ಕೊಂಡು ಇನ್ನೇನು ಚಿಕ್ಕ ಪುಟ್ಟ ಕೆಲಸ ಇದೆ ಅಂತೇಳಿ ನಮ್ಮ ಗ್ರಾಮಾಂತರದಲ್ಲೂ ಕೂಡ ಒಂದು 2-3 ಡ್ಯಾಮ್ದು ಕೆಲವು ಪ್ರಪೋಸಲ್ಸ್ ಕೊಟ್ಟಿದ್ದಾರೆ. ನಮ್ಮ ಹುಣಸೇನಹಳ್ಳಿ ಆದ್ಮೇಲೆ ನಮ್ಮ ಇಲ್ಲಿ ಶಿವಮೊಗ್ಗ ಶಿಕಾರಿಪುರ ರೋಡ್ ಸವಳಂಗದ ಅಲ್ಲಿದು ಒಂದು ಕೊಟ್ಟಿದ್ರು. ಅದನ್ನು ಕೂಡ ಪ್ರಪೋಸಲ್ ಕಳಿಸಿದ್ದೀನಿ. ಐ ಥಿಂಕ್ ನೀರಾವರಿಗೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀನಿ. ಆಮೇಲೆ ತುಂಬಾ ಕರೆಂಟ್ ಇದು ಸಬ್ ಸ್ಟೇಷನ್ಸ್ಗೆ ಈಗ ಕೊಡ್ತಾ ಇದ್ವಿ. ಪ್ಲಸ್ ಈಗ ಸೋಲಾರ್ ನಾನು ಮಾಧ್ಯಮದಲ್ಲಿ ನಾನು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಪ್ರೈವೇಟ್ ಇವರಿಗೆ 25,000 ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ಈ ಸರ್ಕಾರದ ಜಮೀನಲ್ಲಿ 1 ಮೆಗಾವಾಟ್ಗೆ ಎಷ್ಟು 5 ಎಕರೆ ಸಾಕಂತೆ. ಆ ತರ ಜಮೀನು ಏನಾದ್ರು ಇದ್ರೆ ಪವರ್ ಪ್ರೊಡಕ್ಷನ್ಗೂ ನಾವು ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ DC ಮತ್ತೆ CO ಮೀಟಿಂಗ್ಸ್ ಅಲ್ಲಿ, CS ಅವ್ರ ಮೀಟಿಂಗ್ಸ್ ಅಲ್ಲಿ ಹೇಳಿದ್ದಾರೆ. ಅದಕ್ಕೂ ಒತ್ತು ಕೊಡತಕ್ಕಂಥದ್ದನ್ನ ನನ್ನ ಜಿಲ್ಲೆಯಲ್ಲಿ ನಾನು ಮಾಡ್ತೀನಿ. ಅದು ಬರೀ ನನ್ನ ಸ್ವರ್ಗಕ್ಕಲ್ಲ, ನಮ್ಮ ಇಡೀ ಇದ್ರಲ್ಲಿ ಮಾಡಬೇಕಾಗುತ್ತೆ. ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಏನೋ ಒಂದು ಕೆಲವು ಇದೆಲ್ಲ ಇಟ್ಕೊಂಡಿದೀವಿ, ಇಂಡಸ್ಟ್ರಿಯಲ್ ಇದೆಲ್ಲ ನೋಡೋಣ. ಇಟ್ ವಿಲ್ ಟೇಕ್ ಸಮ್ ಟೈಮ್. MB ಪಾಟೀಲ್ ಅವ್ರ ಜೊತೆಗೆ ನಾವು ಮಾತಾಡಿ ಅದು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನನಗೆ ಗೊತ್ತಿಲ್ಲ ಇದ್ರ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಗೊತ್ತಿಲ್ಲ. ಬಟ್ ಇಲ್ಲೇ ಇದ್ದೀರಾ? ನನಗೆ ಗೊತ್ತಿಲ್ಲ ಅದು.
ಬೇಕಾದ್ರೆ ತಿಳ್ಕೊಂಡು ಮಾಹಿತಿ ತಗೊಳ್ತೀನಿ. ಯಾರು ನಮ್ಮ ಆಫೀಸರ್ಸ್ ಆಕಾಶದ ಬರ್ಕೊಳ್ಳಿ. ನನಗೆ 7.5 ಕೋಟಿ ಇದೆ ಅದು ಅದೇನಾಗಿದೆ ಅಂತ ನನಗೆ ಗೊತ್ತಾಗಲ್ಲ, ನಮ್ಮ ಗಮನಕ್ಕೆಲ್ಲ ಬರಲ್ಲ ಅದು. ಈಗ ನೀವು ಅಂತ ಹೇಳಿರೋದ್ರಿಂದ ಬೇರೆ ಕಡೆಗೆ 75 ಲಕ್ಷ ಆಗಿದೆ ಅಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಇತ್ತು, ಇಲ್ಲಿ ಏನು ಪ್ರಾಬ್ಲಮ್ ಇತ್ತು, ವ್ಯತ್ಯಾಸಗಳಿರ್ತಾವೆ ಯಾವಾಗಲೂ ಅಷ್ಟೇ. ಅದಕ್ಕೆ ಇಲ್ಲಿ ಕುತ್ಕೊಂಡು ನಾವು ಏನು ಹೇಳೋಕ್ಕಾಗೋದಿಲ್ಲ. ಸಿನ್ಸ್ ಯು ಹವ್ ಬಾಟ್ ಇಟ್ಸ್ ಮೈ ಡ್ಯೂಟಿ. ಐ ವಿಲ್ ಚೆಕ್ ದಟ್ ಅಂಡ್ ಗೆಟ್ ಬ್ಯಾಕ್ ಟು ಯು. ಅದು ಅವ್ರ ರೆಫರೆನ್ಸ್ ಹಾಕಿ ಹೇಳಿ ಅದನ್ನ ಆಮೇಲೆ ಹೇಳಿದ್ರೆ ಪ್ರಹ್ಲಾದ್ ಜೊತೆ ಕಾನೂನು ಅವರು ಈ ರಾಜ್ಯದ ಕಾನೂನು ಅವ್ರು ಹೇಳಿದ ತಕ್ಷಣ ಕಾನೂನು ಅದು. ಬಿಜೆಪಿ ಬಾಯಲ್ಲಿ ಬರೋದೆಲ್ಲ ಕಾನೂನು ಅದು. ಯಾರು ಹೇಳಿದ್ದು ನಿಮಗೆ? ಅವ್ರು ಹೇಳ್ತಾರೆ ಅಂದ ತಕ್ಷಣ ಕಾನೂನು ಆಗ್ಬಿಡುತ್ತಾರೆ. ಅವರು ಸರ್ಕಾರದಲ್ಲಿ ಇರಬೇಕಾದ್ರೆ ಎಷ್ಟೊಂದು ಕೇಸ್ಗಳಾದವಪ್ಪ. ಅವರೇ ಅವ್ರನ್ನ ನೆನೆಸಲಿಲ್ಲ ಅವಾಗ. ಏನಾದ್ರು ಕಾನೂನು ವಿರುದ್ಧ ಇದ್ರೆ ಅದು ಇನ್ವೆಸ್ಟಿಗೇಷನ್ ಆಗ್ತದೆ, ಅವ್ರು ನೋಡ್ಕೊಳ್ತಾರೆ. ಅವ್ರದ್ದು ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದ್ರು, ಇಲ್ಲಾಂದ್ರೆ ಯಾರು ಬಿಜೆಪಿ ಅಧ್ಯಕ್ಷ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದಕ್ಕೆ ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳೋದಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಈಸ್ ದ ಹೆಡ್ ಆಫ್ ದ ಸ್ಟೇಟ್, ಕರೆಕ್ಟ್ ಆಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಯಾವುದೇ ತರದ ಆಗಿಲ್ಲ ಅಂತೇಳಿ ಹೇಳಿದ ಮೇಲೆ ಇನ್ಯಾರಾದ್ರೂ ಅವ್ರು ಕೇಸ್ ಹಾಕಿ ಅದನ್ನ ಏನ್ ಪ್ರೋಸೆಸ್ ಆಗುತ್ತೋ ಮಾಡ್ಕೊಳ್ತಾರೆ. ಅದನ್ನ ಯಾರೋ ಒಬ್ಬ PL ಏನೋ ಹಾಕಿರ್ಬೇಕಲ್ಲ, ನಂಗೆ ಗೊತ್ತಿಲ್ಲ, ಅದನ್ನ ನಾನು ಪೇಪರಲ್ಲಿ ನೋಡಿದ್ದು. ಅದು ಕಾನೂನು ರೀತಿಯಲ್ಲಿ ಅದು ಆಗುತ್ತೆ. ನೀವು ಏನು ಮನೆ ಮುಖ್ಯಮಂತ್ರಿ ಮಾಡಬೇಡ್ರಿ ಅಂದಿದ್ರ, ಮಾಡಬೇಡ್ರಿ ಅಂದ್ರ ಅದನ್ನ ಮಾಡ್ಕೊಳ್ಳಿ. ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಅರ್ಜಿ ಹಾಕ್ಬಿಟ್ಟು ಅದ್ರ ಬಗ್ಗೆ ಕೇಸ್ ನಡ್ಸಕ್ ಹೇಳ್ರಿ. ಹಾ ನೋ ಸಿ ದಟ್ ಸೊ ನೋ 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 ನೀವು ಅವತ್ತು ನೀವು ಒಳಗಡೆ ಮೀಟಿಂಗ್ ಕಂಪ್ಲೀಟ್ ಆಗಿರ್ಲಿಲ್ಲ. ಅದನ್ನ ಬದಲಾವಣೆ ಮಾಡೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಅವರು ಆದಷ್ಟು ಬೇಗ ಮಾಡಬೇಕು. ಅದು ಮರು ಪರಿಶೀಲನೆ ಮಾಡಿ ಅಂತ ಸುಪ್ರೀಂ ಕೋರ್ಟೇ ಹೇಳಿದ್ದಾರೆ ಅಂತೇಳಿ ಅವತ್ತು ನಮಗೆ ಇದ್ರಲ್ಲಿ ಹೇಳಿದ್ದು. ಅದಾಗವರೆಗೂ ಇವ್ರು ಬದಲಾವಣೆ ಮಾಡಿ ಅಂತೇಳಿ ನಮ್ದು ಅದೇ ಹೋರಾಟ ಅಲ್ವಾ. ಸಿ ಹೌ ಟು ಚೇಂಜ್. 25 years ತರ್ತೀರಾ, ಇಲ್ಲಾಂದ್ರೆ 20 years ತರ್ತೀರಾ, ST ಅವ್ರಿಗೆ ಯಾವ ರೀತಿ ಮಾಡಿದಾರೆ ಆ ರೀತಿ ಮಾಡ್ತೀರಾ ಅನ್ನೋದೇ ಅದೇ ನಮ್ಮ ಫೈಟ್ ತಾನೆ. ಅದನ್ನ ನಾವು ಮಾಡಬೇಕು. ಬಟ್ ಈಗ ಏನಾಗಿದೆ, ಈಗಿರೋ ಕಾನೂನಲ್ಲಿ ರಿಜೆಕ್ಟ್ ಮಾಡಿಬಿಟ್ರು. ಅವರು ಮಾಡಬಾರ್ದಾಗಿತ್ತು. ಹಳೆ ಸರ್ಕಾರದವ್ರು ತಾನೇ ಮಾಡಿದ್ದು, ನಾವು ಬಂದ್ಮೇಲೆ ಏನ್ ಮಾಡಿಲ್ಲ. ಬಟ್ ನಾವು ಬಂದ್ಮೇಲೆ ಏನಾಗಿದೆ, ಯಾರೋ ಒಬ್ಬ ಹೋಗ್ತಾನೆ, ಇವರಿಗೆ ತಿರಸ್ಕಾರ ಆಗಿದೆ, ನನಗೆ ಹೊಟ್ಟೆ ಕಿಚ್ಚು, ಅವ್ರಿಗೆ ಒಂದು ಅರ್ಜಿ ಬರೆಯೋದು. ನಾಗರಾಜ್ ಅವ್ರದ್ದು ತೆಗಿರಿ, ನೇರ್ಗೆ ಅವ್ರದ್ದು ಅವ್ರನ್ನ ನೋಟಿಸ್ ಹೋಗಿದೆ, ಅವ್ರನ್ನ ಅಲ್ಲಿಂದ ಒಕ್ಲೆಪ್ಸಿಂದ. ಆವಾಗ ವಿಂಡಿಕ್ಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಹೊಲ್ಸೋದು. ಅದು ಆಗ್ಬಾರ್ದು ಅಂತೇಳಿ ಫಸ್ಟ್ ತಡೆ ಮಾಡಬೇಕು ನಾವು. 1,05,000 ಅರ್ಜಿಗಳಲ್ಲಿ 96,000 ಅರ್ಜಿಗಳನ್ನ ಏಕಾಏಕಿ ನೀವು ತಿರಸ್ಕರಿಸ್ಬಿಟ್ರೆ ಎಲ್ಲರೂ ಎಷ್ಟೋ ವರ್ಷದಿಂದ ಭೂಮಿ, ಕೆಲವರು 60 ಇರ್ಬೋದು, 75 ಇರ್ಬೋದು, 100 ವರ್ಷ, ಅದನ್ನ ಕುತ್ಕೊಂಡು ನಾನು ಲೆಕ್ಕ ಮಾಡೋದಕ್ಕಾಗೋದಿಲ್ಲ. ಬಟ್ ಅಟ್ಲೀಸ್ಟ್ ದುಡಿಯೋರ್ನ ನೀವು ಹೋಗಿ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ನಾನು ನಿಮ್ ಕಂಡ್ರೆ ಆಗಲ್ಲ, ನಿಮಗೆ ನಮ್ ಕಂಡ್ರೆ ಆಗಲ್ಲ. ಈ ಫಾರೆಸ್ಟರ್ಸ್ ಅವರು ಹೋಗಿ ಅವ್ರನ್ನ ಒಕ್ಲೆಪ್ಸೋದು ಇದೆಲ್ಲ ನಿಲ್ಸ್ಬೇಕು ಅಂತಾನೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟ್ ಫೇಸ್ ಏನು ಅಂದ್ರೆ ಡಿಫೆನ್ಸ್ ಕೊಡಬೇಕು. ಆ ಕೆಲಸನ ನಾವು ಮಾಡಿದೀವಿ. ಆಮೇಲೆ ಏನಾಗ್ಬಿಟ್ಟಿತ್ತು, ಈಶ್ವರ್ ಖಂಡ್ರೆ ಅವರು ಅವ್ರೇನು ಒಕ್ಲೆಪ್ಸೋದಕ್ಕೆ ಇವರು ಮಿನಿಸ್ಟರ್ ಆಗಿರೋರು ಅಂತ ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಎಲ್ಲರೂ ಸಾಕಷ್ಟು ಜನರು ವಿಶ್ಲೇಷಣೆ ಮಾಡಿ ಬರೆದ್ರಿ. ನೀವು ಯಾಕೆ ಈಶ್ವರ್ ಖಂಡ್ರೆ ಅವ್ರನ್ನ ಕರೆಸಿದ್ದೆ ನಾನು? ಈಶ್ವರ್ ಖಂಡ್ರೆ ಅವರು ಈಗ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸಮಸ್ಯೆ ಮೆಜಾರಿಟಿ ಪರಿಹಾರ ಆದ್ರೆ ನನ್ನ ಪ್ರಕಾರ ಇಡೀ ಸ್ಟೇಟ್ ಅಲ್ಲಿ ಎಲ್ಲದೂ ಅಷ್ಟೇ ಪರಿಹಾರ ಆದಂಗೆ. ಆಲ್ ಫಾರೆಸ್ಟ್ ಇಶ್ಯೂಸ್ ಆರ್ ದೇರ್ ಇನ್ ಆರ್ ಸ್ಟೇಟ್. ಕರೆಕ್ಟಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.